ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅರಮನೆ ನಗರಿ ಮೈಸೂರಲ್ಲಿ ರೇವ್ ಪಾರ್ಟಿ ಕೇಸ್. ಇಲವಾಲ ಠಾಣೆಯಲ್ಲಿ ಎಫ್ಐಆರ್ ದಾಖಲು. 54 ಯುವಕ ಯುವತಿಯರ ವಿಚಾರಣೆ. ಸ್ಥಳದಲ್ಲಿದ್ದವರ ಬ್ಲಡ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ. ಶಾಸಕ ಎನ್ಎ ಹ್ಯಾರಿಸ್ ಒಡೆತನದ ನರ್ಸಿಂಗ್ ಕಾಲೇಜಲ್ಲಿ ಸೀಟ್ ಮಾಫಿಯಾ. ಸಾಲ ಮಾಡಿ ಅಡ್ಮಿಷನ್ ಪಡೆದಿದ್ದ ವಿದ್ಯಾರ್ಥಿನಿಗೆ ಶಾಕ್. ಓದ್ತಾ ಇದ್ದ ಕಾಲೇಜೇ ಬೇರೆ, ಹಾಲ್ ಟಿಕೆಟ್ನಲ್ಲಿದ್ದ ಕಾಲೇಜೇ ಬೇರೆ. ಪ್ರಶ್ನಿಸಲು ಹೋದ್ರೆ ಪ್ರಿನ್ಸಿಪಾಲ್ ಹಾಕಿದ್ರಂತೆ ಧಮಕಿ. ಇಲ್ಲಿ ಬಂದವರು ಹೇಡಿಗಳಲ್ಲ. ನೀವು ಯಾವ ರೀತಿ ದಸರಾ ಉದ್ಘಾಟಿಸ್ತೀರಾ ನೋಡ್ತೀನಿ. ಮಹಿಷ ದಸರಾದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಸವಾಲು. ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆಗೆ ಪಣತ್ತೂರು ಬ್ರಿಡ್ಜ್ ಅಂಡರ್ ಪಾಸ್ ಜಲಮಯ. ಮೊಣಕಾಲುದ್ದ ನೀರಲ್ಲೇ ಪರದಾಡ್ತಾ ವಾಹನ ಸವಾರರ ಪರದಾಟ. ಕೆಟ್ಟು ನಿಲ್ತಾ ಇರುವ ಗಾಡಿಗಳು, ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್. ನನ್ನ ವಿರುದ್ಧ ಎಫ್ಐಆರ್ ಷಡ್ಯಂತ್ರ ಅಂದಿದ್ದ ಸ್ನೇಹಮಹಿ ಕೃಷ್ಣ. ಆತನ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಈವರೆಗೂ ಮುಖಾನೂ ನೋಡಿಲ್ಲ. ಎಫ್ಐಆರ್ ಆಗಿರೋದು ಸಹ ನನಗೆ ಗೊತ್ತಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.